बोलो भारत माता की ರೈತರ ಹೋರಾಟಕ್ಕೆ ಇವತ್ತು ಯಾದಗಿರಿ ಜಿಲ್ಲೆ ಅಂತ ರೈತರ ಹೋರಾಟ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೇವೆ. ಈ ಹೋರಾಟಕ್ಕೆ ಯಾದಗಿರಿ ಜಿಲ್ಲಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಪಕ್ಷದ ಎಲ್ಲ ಮುಖಂಡರು, ಎಲ್ಲ ಕಾರ್ಯಕರ್ತರು, ಜಿಲ್ಲೆ ಎಲ್ಲ ಆಗಮಿಸಿದಂತ ಎಲ್ಲ ನನ್ನ ಸೋದರರು ಎಲ್ಲರೂ ಕೂಡ ನಾನು ಇವತ್ತು ನಮಸ್ಕಾರ ಹೇಳಿ, ಇವತ್ತು ಜಿಲ್ಲೆದಂತ ಇಡೀ ರಾಜ್ಯದಂತ ಹೋರಾಟಗಳು ನಡೀತಕ್ಕಂಥ ತಾವೆಲ್ಲರೂ ಕೂಡ ನೋಡಿದಿರಿ. ಆದರೆ ಇಲ್ಲಿನ ಸರ್ಕಾರ, ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ಭೀಮಾ ನದಿಗೆ ಹತ್ತಿದಂತ ಎಲ್ಲ ರೈತರು ಬೆಳೆದಕ್ಕಂತ ಮಾಲ್ಗಳು, ಕಬ್ಬಾಗಿರ್ಬೋದು, ತೊಗರಿ ಆಗಿರ್ಬೋದು, ಹೆಸರಾಗಿರ್ಬೋದು, ಉದ್ದಾಗಿರ್ಬೋದು, ಎಲ್ಲ ಕೂಡ ಇವತ್ತು ಕೊಚ್ಕೊಂಡು ಹೋಗ್ಬಿಟ್ಟಾವ. ಆದ್ರೂ ಇವತ್ತು ಈ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತ ನಾವು ಹೇಳಕ್ ಬಯಸ್ತಾ ಇದ್ದೀವಿ. ಅನೇಕ ಹೋರಾಟ ರಾಜ್ಯ ತುಂಬ ಮಾಡಿದ್ರು. ಇವತ್ತು ನೋಡಿದೆ ಮನೆ ಬೆಳಗಾವದಲ್ಲಿ ರಾಜ್ಯ ಅಧ್ಯಕ್ಷರು ಕೂಡ ವಿಜಯನಣ್ಣವರು ಹೋಗಿ ಹೋರಾಟ ಮಾಡಿ ಮೇಲೆ ಸರ್ಕಾರ ಅಲ್ಲಿ ಬರ್ತಕ್ಕಂಥ ಕೆಲಸ ಮಾಡಿದೆ. ಇವತ್ತು ಅದನ್ನು ಕೂಡ ಬೆಳಗಾವಿ ಜಿಲ್ಲೆಯನ್ನು ಕೂಡ ಕರ್ನಾಟಕ ರಾಜ್ಯದಲ್ಲಿ ಇದೆ. ಆದ್ರೆ 3,300 ಅಲ್ಲಿ ರೇಟ್, ಕಬ್ಬಿನ ರೇಟ್ ಫಿಕ್ಸ್ ಮಾಡಿದ್ರೆ ಇವತ್ತು ಈ ಭಾಗದಲ್ಲೆಲ್ಲ ಕೂಡ ನಮ್ಮ ಕಲಬುರಗಿ, ಯಾದಗಿರಿ ಭಾಗದಲ್ಲಿ ಕೂಡ 2,950 ಕೊಡ್ತಕ್ಕಂಥ ಕೆಲಸ ಇವತ್ತು ಈ ಸರ್ಕಾರ ಮಾಡ್ತಾ ಇದೆ. ಇಲ್ಲಿ ಸಚಿವರು ಎಲ್ಲಿ ಹೋಗಿರೋ ಪತ್ತ ಇಲ್ಲ. ಆದರೆ ಈ ಸರ್ಕಾರ ಅದನ್ನು ಇಲ್ಲೋ ಗೊತ್ತಿಲ್ಲ. ಆದರೆ ಇವತ್ತು ರೈತರು ಅತಿ ಕಷ್ಟದಲ್ಲಿ ಇರ್ತಕ್ಕಂಥ ರೈತರು, ಮತ್ತೆ ಅವ್ರು ಮಾತಾಡ್ತಾರೆ ಈ ದೇಶದ ಬೆನ್ನೆಲುಬು ರೈತರು ಅಂತಕ್ಕಂಥ ಕೂಡ ಇವ್ರು ಮಾತಾಡೋದು ಕೇಳಿದೆವು. ಇವತ್ತು ಪರಿಹಾರ ಕೊಡ್ತಕ್ಕಂಥ ಕೆಲಸ ಏನ್ ಘೋಷಣೆ ಮಾಡ್ಯಾರ ಮುಖ್ಯಮಂತ್ರಿಗಳು, ಅದು ಯಾವುದು ಕೂಡ ಪೂರ್ಣ ಆಗ್ತಾ ಇಲ್ಲ. ಯಾರಿಗೆ ಕೆಲವು ಮಂದಿ 3,000, ಕೆಲವು ಮಂದಿ 5,000, ಕೆಲವು ಮಂದಿಗೆ 8,000 ಆಗ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡಿದೆ. ಆದರೆ ಇವತ್ತು ಅದನ್ನು ಕೂಡ ಎಲ್ಲ ಜನರು ಕೊಟ್ಟಿಲ್ಲ. ಒಂದು 20-30% ಜನಗಳಿಗೆ ಮಾತ್ರ ಬಂದಿದೆ. ಅದಕ್ಕೋಸ್ಕರ ಇವತ್ತು ನಾವು ಜಿಲ್ಲೆದಂತ ಹೋರಾಟ ಕೂಡ ನಡೀತಾ ಇದೆ. ಮೆಕ್ಕೆಜೋಳ ಖರೀದಿ ಕೂಡ ಬೇರೆ ಬೇರೆ ಕಡೆಗಳಾದ್ರೂ ಕೂಡ ಇನ್ನೂ ಕೂಡ ಯಾದಗಿರಿ ಜಿಲ್ಲೆಯಲ್ಲಿ ಆಗಿಲ್ಲ ಅಂತಕ್ಕಂಥ ಕೂಡ ನಾವು ಕೇಳ್ತಾ ಇದ್ದೀವಿ. ಈ ಭಾಗದಲ್ಲಿ ಹೆಚ್ಚಿಗೆ ಬೆಳೀತಕ್ಕಂಥ ರೈತರು ಇವತ್ತು ಕಾಟನ್ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಇವತ್ತು ಅನೇಕ ರೀತಿ ಎಲ್ಲ ಮಾಲ್ ಬೆಳೆದ್ರು ಕೂಡ ಇವತ್ತು ಯಾವುದು ಕೂಡ ಪರಿಹಾರ ಸಿಗ್ತಕ್ಕಂಥ ಕೆಲಸ ಈ ಸರ್ಕಾರದಿಂದ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ನಮ್ಮ ರೈತರ ಅಧ್ಯಕ್ಷರಾದಂತ ನಮ್ಮ ಯುವತೇಳವ್ರ ನೇತೃತ್ವದಲ್ಲಿ, ನಮ್ಮ ನಡಹಳ್ಳಿ ಅಣ್ಣವ್ರ ನೇತೃತ್ವ, ರಾಜ್ಯಾಧ್ಯಕ್ಷ ವಿಜಯಣ್ಣವ್ರ ನೇತೃತ್ವದಲ್ಲಿ ಇವತ್ತು ರಾಜ್ಯ ತುಂಬಾ ನಾವು ಹೋರಾಟ ಮಾಡ್ತಾ ಇದ್ದೀವಿ.